ನಮಸ್ತೆ ಸರ್. ಕಡ್ಲಿಪುರದಿಂದ ಸಾಹೇಬ್ರು ಹೇಳಿ. ಹಾಂ ಸಾಹೇಬ್ರು ಹೇಳಿ. ಹಾಂ ಪ್ರಾಬ್ಲಮ್ ಏನಂತಂದ್ರೆ ಇವಾಗ 5 ಮೀಟ್ರ್ ಹಾಕಿದ್ದಾರೆ ಓಕೆ ಆಯ್ತು. 23 ಜನವರಿ ಆಗಿದ್ದು ಬರಲೇ ಇಲ್ಲ. ಓಕೆ ಅವ್ರಿಗೆ ಹೇಳಿದ್ರು 1 ತಿಂಗಳು ಆದ್ಮೇಲೆ ಇಲ್ಲ ಅದರೊಳಗೆ ಓಕೆ ಆ ಪಾಯಿಂಟ್ ಹೇಳಿದ್ರೆ ಎಲ್ಲ ಸರ್ ನಮಗೂ ಗೊತ್ತಾಗ್ತಾ ಇಲ್ಲ ಇದು ಏನು ಮಾಡೋದು. ಅದು ಯಾಕೆ ಗೊತ್ತಾಗುತ್ತೆ ಯಾಕೆ ಬೇಕಾಗಿ ತೆಗೆದುಕೊಂಡು ಹೊಸ ಹಳೆಯನ್ನು ಹಾಕಬೇಕು ಅನ್ನೋದೇ ಆಗ್ತಾ ಇಲ್ಲ. ಓಕೆ ಇದೇ ಈ ಕತೆ ಗೊತ್ತಿದ್ರು ಯಾಕೆ ಮೀಟ್ರಿಗೆ ಹಾಕ್ಬೇಕು ಹ್ಞೂ ಅವರು ಸಾವಿರಿಗೆ ಕೇಳಿದ್ರೆ ಸರ್ ನಮಗೂ ಅರ್ಥ ಆಗ್ತಾ ಇಲ್ಲ. ಹಾಕು ನಾನೇ ಹಾಕ್ತೇನೆ ಬೆಳಿಗ್ಗೆ ಓಕೆ ಹಾಕ್ಕೊಳ್ಳೋದ್ರೆ 5 ನಂಬರ್ ತೋರಿಸಿ ಅವ್ರು 1ರಲ್ಲಿ ಮಾತ್ರ ಜನವರಿವರೆಗೂ 1 ತಿಂಗಳು ಬಂತು. ಒಂದು ಬಂತು. ಒಂದು ಬಂದಿದೆ 4 10ರಲ್ಲಿ ಕೇಳಬೇಕಾದ್ರೆ ನಮಗೂ ಗೊತ್ತಾಗ್ತಾ ಇಲ್ಲ. ಜನವರಿವರೆಗೂ 1 ತಾರೀಕು ಅಂತ ಹೇಳ್ತಾರೆ. ಮಾರ್ಚ್ 1ನೇ ತಾರೀಕು ಅವರು. ಗೊತ್ತಿಲ್ಲ ಯಾಕೆ ಇನ್ನು ಒಂದೇ ಸರಿ ಬಂದು ಆಗ್ಬೇಕಲ್ಲ ಸರ್ ನಿಮಗೆ. ಹ್ಞೂ ಅಂದರೆ 10,000 ಆಗ್ತಾವೋ ಗೊತ್ತಿಲ್ಲ. ಹಾಂ ಕಟ್ಟರ್ ಬೇಕಾರೆ ಸರ್ ದುಡ್ಡು ಕಟ್ಟಕ್ಕಾಗ್ಬೇಕು ಸರ್. ನೀವು ಮಾಡಿದ್ರೆ ಇದು ಅದೇನು ಮಾಡೋದು ನಮಗೂ ಗೊತ್ತಾಗ್ತಾ ಇಲ್ಲ. ಅದೇನೋ ಪ್ರಾಬ್ಲಮ್ ಟೆಕ್ನಿಕಲ್ ಪ್ರಾಬ್ಲಮ್ ಅದು ಹೇಳಕ್ಕೆ ಎಲ್ಲರಿಗೂ ಬರುತ್ತಪ್ಪ. ಟೆಕ್ನಿಕಲ್ ಪ್ರಾಬ್ಲಮ್ ಗೊತ್ತಿದ್ರೆ ಯಾಕೆ ಚೇಂಜ್ ಮಾಡ್ಬೇಕು. ಹ್ಞೂ ನೀರು ಬರುತ್ತೆ ಎಲ್ಲರೂ ಇದ್ದಾರೆ. ಮನೆಗೆ ಇರೋದು ಪಂಚಾಯತ್ ರೂರಲ್ಲಿ ಸಂಬಂಧಪಟ್ಟಿದ್ದಂತೂ ಒಂಚೂರು ಗೊತ್ತಾ ಇಲ್ಲ. ಓಕೆ ಹಾಕಿ 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 ಸಾಕಾಗಿದೆ. ಓಕೆ ನೋಡಿ ನಾನು ಸ್ವಲ್ಪ ಕೇಳ ನನ್ನ ಮಕ್ಕಳು ಏನಪ್ಪ ಹಳೆ ಬೇಕಾದ್ರೆ ಹಾಕ್ಬಿಟ್ಟು ಸಾಕಾಗಿತ್ತು ಅಂದ್ರೆ ಅಪ್ಕೋಬೇಡ. ಹ್ಞೂ ಅವ್ರು ಬೀಡಿ ಅಂದ್ರಿಂದ ನಾವು ಅದನ್ನು ಬಿಟ್ಟಲ್ಲ ನಮಗೂ ಅದು ಸಂಬಂಧ ಇಲ್ಲ. ಹಳೆ ಮಾತ್ರ ಅದನ್ನು ಹೇಳ್ತಾರೆ. ಹ್ಞೂ ಈಗ ಯಾಕೆ ಕೇಳೋದು ಗೊತ್ತಾಗ್ತದೆ. ಓಕೆ ಎಷ್ಟು ಕೊಟ್ರಿ ಮೀಟ್ರಿಗೆ ಒಂದೊಂದು ಮೀಟ್ರಿಗೆ? 500 ರೂಪಾಯಿ ತಗೊಂಡ ಸರ್. 5,000 ಏನೋ. 5,000 ರೂಪಾಯಿ ಒಂದು ಮೀಟ್ರಿಗೆ. ಹ್ಞೂ ಬಂದು ಕಾನ್ಫಿಗರೇಷನ್ ಮಾಡ್ಕೊಂಡೋದಾ? ಎಲ್ಲ ಮಾಡ್ಕೊಂಡು ಅವರು ಬಂದರು ಮೊಬೈಲ್ ಒಳಗಡೆ ಎಲ್ಲ ಮಾಡಿಬಿಟ್ಟು ಹಾಂ ಆಕ್ಟಿವೇಟ್ ಇದೆ ಅಂತ ಹೇಳ್ಬಿಟ್ಟು ಇದರೊಳಗೆ ಬಂದದ್ದು ಹಾಕ್ಬೋದು. ಮಾಡ್ಬೇಕು ಹಾಕಬೇಕು. ಓಕೆ ಅದರೊಳಗೆ ಆಕ್ಟಿವೇಟ್ ಆಗಿದೆ. ನಂಬರ್ ತಗೊಂಡಿದೆ. ಓಕೆ ಬೆಸ್ಟ್ ಅಂದ್ಬಿಟ್ರೆ ಅಂತ ಒಂದು ಆಪ್ ಇತ್ತಲ್ಲ ಸರ್ ಮೊದಲು. ಹ್ಞೂ 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 ಅದರೊಳಗೆ ಈ ನಂಬರ್ ಹಾಕಿದ್ರೆ ಫೀಡ್ ಆಗಲ್ಲ. ಅದು ಅದ್ರಲ್ಲಿ ಆಗಲ್ಲ. ಆಗಲ್ಲ. ಸ್ಮಾರ್ಟ್ ಮೀಟರ್ ಒಳಗಡೆ ಬಿಲ್ ಬಂದಮೇಲೆ ಅದಕ್ಕೆ ತಗೊಂಡು ನಂಬರ್. ಓಕೆ ಬಿಲ್ ಬರಬೇಕು. ಬಿಲ್ ಬಂದಮೇಲೆ ಅದನ್ನು ಅದಕ್ಕೆ ಹಳೆ ಆಪಿಗೆ ಹಾಕಿದ್ರೆ ಅದು ತಗೊಂಡು ಬಿಲ್ ತೋರಿಸ್ತಾರೆ. ಓಕೆ ಅಲ್ಲಿವರೆಗೂ ತೋರಿಸಲ್ಲ. ಅಲ್ಲೇ ಒಂದು ನಂಬರೇ ತಗೊಳ್ಳಲ್ಲ ಅದು. ಓಕೆ ಸರ್ ನೀವೇನು ಓದಿದ್ದೀರಾ? ಸರ್ ಬಿ ಎ ಸರ್. ಬಿ ಎ ಓದಿದ್ದೀರಾ? ಯಾವ ಬಿ ಎಲ್ಲಿ ನೀವು? ಎಲೆಕ್ಟ್ರಿಕಲ್ಲ ಇಂಜಿನಿಯರಿಂಗ ಏನಿಲ್ಲ? ಆರ್ಟ್ಸ್ ಸರ್. ಆರ್ಟ್ಸು. ಆರ್ಟ್ಸು. ನಾನು ಯಾಕೆ ಕೇಳಿದೆ ಅಂದರೆ ಈ ಪ್ರಶ್ನೆನ ನಿಮ್ಮನ್ನು, ಹೇಳಿ ಸರ್. ಎಲೆಕ್ಟ್ರಿಕಲ್ ಓದ್ಕೊಂಡಿರೋದು, ಕಂಪ್ಯೂಟ್ರನ್ನ ಓದ್ಕೊಂಡಿರೋದು, ಅವರು ಗೊತ್ತಿಲ್ಲದನ್ನ ನೀವೊಬ್ಬ ಸಾಮಾನ್ಯರಾಗಿ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಹೇಳಿದ್ರಿ ಸ್ಮಾರ್ಟ್ ಮೀಟರ್ ಆ್ಯಪಿಂದ ಬರಬೇಕು ಅಂತ. ಸರಿ ಸರಿ. ಇನ್ನೊಂದು ಏನಂತಂದ್ರೆ ನಾನು ಇದು APS ಕನೆಕ್ಟಿಂಗ್ ತೆಗಿತೇನೆ ಸರ್. ಹ್ಞೂ 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 ಸೋಮೈಲ್ ಇದೆಯಲ್ಲ ಸೋಮೈಲ್. ಗೊತ್ತಾಯ್ತು. ಕಾಲೇಜಿಗೆ ನಾನು ಕಂಪ್ಯೂಟರ್ ಸ್ಪೀಡ್ ಮಾಡಿಕೊಂಡು ಗೊತ್ತಾಗ್ತಾ ಆಗಿದ್ರದು ಅಕೌಂಟ್ ಸೆಕ್ಷನ್ ಮಾಡ್ತಾ ಇದ್ದೆ ಕೆಲಸ. ಓಕೆ ಓ ನಿಮಗೂ ಬೆಸ್ಕಾಮ್ಗೂ ಸಂಬಂಧ ಇದೆ? ಕಂಪ್ಯೂಟರ್ ಸಿಕ್ಕಿದೆ ಸರ್. ಓಕೆ ಅಲ್ಲ ಆಗಲಿ. ನಾನು ಹೇಳೋದು ನೀವೊಂದು ಪ್ರಶ್ನೆ ಕೇಳಿದ್ರಿ, ಇದನ್ನು ಮಾಡಕ್ಕೆ ಬಂದಿಲ್ಲ ಅಂದರೆ ಯಾಕೆ ಮಾಡ್ಬೇಕು ಈ ಕೆಲಸನ ಅಂತ. ಹೌದು ಗೊತ್ತಾಗುತ್ತೆ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹ್ಞೂ ನಾನು ಅವ್ರಿಗೆ ಕಂಪ್ಲೇಂಟ್ ಕೇಳಿದ ಸಂದೀಪುರ ಆಫೀಸಲ್ಲಿ ಎಲ್ಲರೂ ಯಾಕೆ ಕಂಪ್ಲೇಂಟ್ ಬುಕ್ ಮಾಡಿ ತಗೊಳ್ತಾ ಇಲ್ವಲ್ಲವ ಏನು ಮಾಡೋದು ಸರ್. ನಾವು ಏನು ಮಾಡೋದು ನಮ್ಗೆ ಗೊತ್ತೇ ಆಗ್ತಾ ಇದೆ. ಆಫರ್ ಹಾಕಿದ್ರೆ ನೀವೇನು ಹಾಕಕ್ಕೆ ಬೇಡ ನನಗೆ. ಹ್ಞೂ ಆಮೇಲೆ ನಾನೇ ತೋರಿಸ್ತೇನೆ ನೋಡಿ ಇದೆ ಅಂತ ಹೇಳ್ಬಿಟ್ಟು. ಹೌದಾ ಸರ್ ನೀವು ಒಳಗಡೆ ನಂಬರ್ ಫೀಡ್ ಮಾಡಿದ್ವಿ ನಂಬರ್ ಫೀಡ್ ಮಾಡಿದ್ರಪ್ಪ ಸರ್ ಸ್ವಲ್ಪ ಕಾಯಿದೆ ಅಂತ ಹೇಳ್ಬಿಟ್ಟು ಆಮೇಲೆ ರಾಜ್ಯದ ಯಾರೋ ಒಬ್ಬರು ಫೋನ್ ಮಾಡ್ತಿದ್ದೆ ಸರ್ ಕಂಪ್ಲೇಂಟ್ ಬುಕ್ ಮಾಡಿದ್ರೆ ಪ್ರಾಬ್ಲಮ್ ಗೊತ್ತಾಗಿದೆ. ಏನಾದರೂ ಸರ್ ನಮಗೂ ಗೊತ್ತಾಗ್ತಾ ಇಲ್ಲ ಏನು ಮಾಡ್ತಾರೆ. ಒಂದು ಜನವರಿ 1ನೇ ತಾರೀಕು 3-4 ಬ್ಯಾಂಕ್ ಬಂದಿದೆ ಸರ್. ಆಮೇಲೆ ನೋಡೋಣ ಅಂತಂದೆ. ಅಲ್ಲಿವರೆಗೂ ಬಿಲ್ ಕಟ್ಟೋದು ಬೇಕಲ್ಲಪ್ಪ. ನೀವು ಹೇಳೋದು ಕರೆಕ್ಟೇ. ಒಂದೇ ಸರಿ ಒಂದೊಂದು ಮೀಟ್ರಿಗೆ 10,000 20,000 ಬಂದು ಕಟ್ಟಬೇಕಲ್ಲ. ಕಟ್ ಮಾಡಿಕೊಂಡು ಹೊರಟೋಯ್ತೀರಾ. ಹೌದು ಇದು ಬಿಟ್ಬಿಟ್ಟು ಒಂದು ಸುಮ್ಮನೆ ಇನ್ನೊಬ್ಬರು ಯಾರೋ ಕಂಪ್ಲೇಂಟ್ ನಂಬರ್ಗೆ ಯಾವುದೋ ಒಂದು ಲೈನ್ ಮಾಡಿ ನಂಬರ್ ಕೊಟ್ಬಿಟ್ಟು ನನಗೆ ಅವ್ರಿಗೆ ಫೋನ್ ಮಾಡಿದೆ. ಏನ್ರಿ ನೀವು ನಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಸ್ಮಾರ್ಟ್ ಮೀಟರ್ ನಮ್ಗೆ ಮಾತಾಡೋದು ಯಾವಾಗ ಮಾತಾಡೋದು ನನಗೆ ಯಾವತ್ತು ಮಾತಾಡಿದಾರೆ ನಂಬರ್ ಫೋನ್ ಸಂಬಂಧ ಇಲ್ಲಪ್ಪ ಅಂತ ಹೇಳಿದ್ರೆ ಮುಗಿದೋಯ್ತು. ಅದು ಬಿಟ್ಬಿಟ್ಟು ನನಗೆ ಯಾಕೆ ಫೋನ್ ಮಾಡಿದ್ರೆ ನೀವು ಯಾಕೆ ಫೋನ್ ಫೋನು ದುರಂಕಾರದ ಮಾತು.
ಮಾತು ಪಬ್ಲಿಕ್ ಹತ್ರ ಮಾತಾಡೋದು ಯಾರೋ ಮಾತಾಡೋದಲ್ಲ ಹೇಳ ಈಗ ಮಾಡಿದ್ರು ಪೂರೈಸ್ತು ಇಂಥವೆಲ್ಲ ಮಾತಾಡ್ಬಾರ್ದು. ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇರೋದು. ಹೌದು. ನಾವು ದನ ಕಾಯರ್, ನಮ್ ದನ ಕಾಯರ್ ಅಂತ ನೀವು ಹಂಗೆ ಮಾತಾಡಿದ್ರೆ ಸುಮ್ಮನೆ ಆಮೇಲೆ ಗೊತ್ತಾಗ್ಲಿಲ್ಲ ಸರ್ ಬಿಡಿ ಅಂತ. ಹಿಂಗೆ ನೋಡಿ ಬರೀ ಎಡವಟ್ಟಿಗೆ ಸರ್ ಕೈ ಮುಟ್ಟಿದ್ರೆ ಕೈ ತುಂಬ ಬೆರೆಸ್ಬಿಡ್ತಾವು. ಕರೆಂಟ್ ಮುಟ್ಟಿದ್ರೆ ಕೈ ತುಂಬ ಸುಟ್ಟಾರೆ ಎಲ್ಲಾರು ದುಡ್ಡಿಲ್ಲಿ ಯಾರು ಮಾತಾಡಲ್ಲ ಅವರು. ಓಕೆ. ಇದು ಡಿಪಾರ್ಟ್ಮೆಂಟ್ ಯಾರು ಮಾಡಿರೋ ಕೆಲಸಗಳು ಮಾಡಿದ್ರೆ ಕರೆಕ್ಟ್ ಗೊತ್ತಿದ್ರೆ ಕ್ಲಿಯರ್ ಮಾಡ್ಬೇಕು ಬಿಟ್ಬಿಡ್ತೀವಿ. ಅದು ಕ್ಯಾನ್ಸರ್ ಮಾಡಿದ್ರೆ ಫಿಲ್ಟರ್ ಕಾಡ್ತದೆ. ಇನ್ನು ಒಂದು ಸಲ ಕಟ್ಟಿ ಅಂತ ಇನ್ಕಮ್ ಕೊಡ್ತಾರೆ ಇವ್ರಿಗೆ. 1000 ರೂಪಾಯಿ ಮೀಟ್ರು 5000 ಮಾಡಿದ್ರು, ಅದಕ್ಕೂ ಟೆಕ್ನಿಕಲ್ ಕರೆಕ್ಟಾಗಿ ಸಪೋರ್ಟು ಮಾಡ್ತಾ ಇಲ್ಲ. ಅದು ಸಪೋರ್ಟ್ ಮಾಡ್ತಾ ಇಲ್ಲ. ಆನ್ಲೈನಾಗ ನಮ್ಗೆ ಯಾವಾಗ ಬಂದು ಆಕ್ಟಿವೇಟ್ ಇದೆ ಅಂತ ತೋರಿಸ್ತೇನೆ, ನಂದ್ರಾಗೆ ತೋರಿಸ್ತಾ ಇದ್ದದು. ಅವ್ರು ಅಲ್ಲೆಲ್ಲ ತೋರ್ಬೇಕಾದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರು. ನಂಬರ್ ಇದೆ ಸರ್, 11 ನಂಬರ್ ಇದೆ. ಅದು ನಂಬರು ಕಂಪ್ಲೇಂಟ್ ಮಾಡಿ ಆಯಮ್ಮ ಸಾರ್ ಅದು ಮಾಡಿದ್ದೀನಿ, ಕಂಪ್ಲೇಂಟ್ ಮಾಡಿದ್ದೀನಿ. ಸಡಿಪುರದವ್ರಿಗೆ ಕೇಳ್ತಾಯಿ ಇಲ್ಲಿ ಯಾರೋ ಒಂದು ನಂಬರ್ ಇದ್ರೆ ಕೊಟ್ಬಿಟ್ಟು ಎಲ್ಲ ನನ್ನ ಮಕ್ಕಳಿಗೂ ಹುಡುಗಿನ ಚೆಕ್ಕಾಗಿ ಹೋಗಿದ್ದೀನಿ ಅಂತ ಹೇಳ್ತಾರೆ. ನೋಡಿ ಸರ್ ಈಗ ಮಾಡ್ತಾರೆ, ಏನು ಮಾಡೋದು ಸರ್. GM ಹೆಡ್ ಅಂತ ಕೂತಿದ್ದಾರೆ, ಜನರಲ್ ಮ್ಯಾನೇಜರು IT ಗೆ. ಅವ್ರನ್ನ ಕೇಳಿದ್ರೆ ನೀವು ಯಾಕ್ರಿ ಮಾತಾಡ್ತೀರಾ, ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮಾತಾಡ್ತೀರಿ ಅಂತ ಅವ್ರು ಅಂತಾರೆ. ಯಾರು ಮಾತಾಡ್ತಾರೆ? ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನೂ ಗೊತ್ತಿಲ್ಲ, ಯಾರನ್ನ ಕೇಳಬೇಕು. ಇವಾಗ ನೋಡಿ ನಿಮ್ಮಂಥವ್ರಿಗೆ ಪಾಪ ದುಡ್ಡು ಕೊಟ್ಟು ಕರೆಂಟ್ ತಗೊಂಡು ಎಲ್ಲ ಮಾಡಿದ್ರು ಬಿಲ್ ಬರ್ತಾ ಇಲ್ಲ ಅಂದರೆ ಕ್ರಿಯಾಪರಂ ಸುತ್ತಿಗೆ ನೀವು ಕೇಳಿದ ಪಾಯಿಂಟ್ ಕರೆಕ್ಟ್ ಆಗಿದೆ. ರೆಡಿ ಮಾಡ್ಕೊಂಡು ಹಾಕ್ಬೋದಾಗಿತ್ತಲ್ಲ. ಏನು ಮಾಡೋದು ಸರ್? ಕೊಟ್ಟಿಲ್ಲ. ಹಾಂ, ಊರಿಗೆ ಯಾಕೆ ಸ್ಮಾರ್ಟ್ ಹಾಕಿದ್ರು ಅಂದ್ರೆ ಗೃಹ ಯೋಜನೆ ಐತಲ್ಲ ಸರ್, ಇನ್ನೊಂದು ಅದನ್ನ ಹಾಳು ಮಾಡಕ್ಕೆ ಮಾಡಿದ್ದು ಕರ್ತವ್ಯ ಅಷ್ಟೇ. ಇವಾಗ ಅದು ಇದ್ರೊಳಗೆ ಇದೇನು ಮಾಡಕ್ಕೆ ಬರಲ್ಲ. ಈಗ ಒಂದು 2 ದಿವಸ ಆದ್ಮೇಲೆ ಏನು ಮಾಡ್ತಾರೆ ಗೊತ್ತಾ, ಮೊಬೈಲ್ ಡಿವೋ ದುಡ್ಡು ಹಾಕಿದ್ರೆ ಅಷ್ಟೇ ಮೀಟ್ ಕತೆ ಇದು. ಅದೇ ಆ ಮೀಟ್ ರೀಡರ್ ಕೇಳಿ ನೋಡಪ್ಪ, ನೀವು ಮೀಟ್ ರೀಡರ್ನೆಲ್ಲ ಅವ್ರು ಕಾಯ್ಬೇಕಂತ ಮಾಡಿರೋದು ಇರ್ಬೇಕಲ್ಲ, ತೆಗೆದಾಗ್ತಾರೆ ಪಾಪ. ಅವ್ರೇನು ಮೀಟ್ ರೀಡರ್ ಪಾಪ. ಹೌದು, ಅವ್ರು ಜೀವಮಾನ ಹಾಳು ಮಾಡಿಬಿಟ್ರಲ್ಲ ಸರ್, ಇಂಥ ಕೆಲಸ ಮಾಡ್ತಾರೆ ಪಾಪ. ಮೊದಲಿಂದ ಏನೋ ಒಂದು ದಾರಿ ಮಾಡ್ಕೊಂಡಿದ್ದಾವ ಮಕ್ಕಳು. ಹೌದು, ಸರ್ಕಾರ ಕಟ್ಟಿರೋದು ನೋಡಿ ಇವತ್ತು ಅವ್ರು ತೆಗೆದಾಕಿದ್ದು ಎಲ್ಲಿ ಹೋಯ್ತಾರೆ ಯೋಚನೆ ಮಾಡಿ. ಏನಪ್ಪ ದುಡ್ಡುಗಳು ಹೋಗಿದ್ರೆ ಮಾತ್ರ ತಿಳ್ಸಿದ್ರು ಸರ್ ಅವರು. ಅಯ್ಯಪ್ಪ ನೀವೆಲ್ಲೂ ಬಿಡೋದಿಲ್ಲ. ಹುಟ್ಟುದೊಳಗಡೆ ಇದ್ರು ನೆಚ್ತಾರೆ ಹಂಗೇನೆ. ಅದ್ರೊಳಗೆ ಮಾಡೋದು ಒಂದು ಇದು ಸರಿಯಾದ ಒಂದು ಕೆಲಸಗಳು. ಹೌದು ನೋಡಿ ಸರ್, ನಿಮ್ಮಂತ ಇದ್ದು ಹಿಂಗಾದ್ರೆ ಯಾರ ಹತ್ರ ಕಷ್ಟ ಹೇಳ್ತಾರೆ, ಕೇಳೋರು ಯಾರು ಇಲ್ಲ. ಖಂಡಿತ ಖಂಡಿತ ಸರ್. ಆಯ್ತು ಸರ್. ಈಗೆಲ್ಲ ಹೇಳಿ ಯಾವ ನಡೆ ಬರೋದಕ್ಕೆ ಬೋರ್ಡ್ ನಮಗೆ ಬೋರ್ಡ್ ಆಯ್ತು ಹಿಂಗಾಗಿದೆ ನೋಡಿ. ಖಂಡಿತ ಆಗಲಿ ಸರ್, ನಾನು ಮಾತಾಡಿ ನೋಡ್ತೀನಿ, GM ಆಗಿ ಮಾತಾಡಿ ನೋಡ್ತೀನಿ. ಸರಿ ಸರ್, ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.